ಒಂದು ಸಲ ಜೀವನೇ ಬಾಯಿಗೆ ಬಂದ್ಬಿಟ್ಟಿತ್ತು. ಆದರೆ ಭಾರ್ಗವಿಗೆ ವಿಷಯ ಗೊತ್ತಿಲ್ಲ ಅಂತ ಗೊತ್ತಾಗಿ ಸಮಾಧಾನ ಆಯ್ತು. ಆ ವಂದನ ಬದಲಿಗೆ ಭಾರ್ಗವಿ ಏನಾದರೂ ಈ ಮನೆಗೆ ಬಂದರೆ ನನ್ನ ಸಂಸಾರ ಹಾಳಾಗುತ್ತೆ, ಚರಣ್ ತಲೆ ಇನ್ನೂ ಕೆಡುತ್ತೆ. ಹಾಗಾಗಿ ಬಿಡಬಾರ್ದು. ನಾನು ಟಗರ್ ಪುಟ್ಟಿ ಲವರ್ಸ್ ಅಲ್ಲ, ಅದಕ್ಕಿಂತ ಜಾಸ್ತಿ. ಅದಕ್ಕಿಂತ ಜಾಸ್ತಿ ಅಂದರೆ ಏನು ಅರ್ಜುನ್? ಅದು ನಾವಿಬ್ರು ಮದುವೆ ಆಗ್ಬಿಟ್ವಿ. ತಮಾಷೆ ಮಾಡ್ಬಿಡ ಅರ್ಜುನ್, ನೀನು ತಮಾಷೆ ಮಾಡ್ತಿದ್ಯಾ ತಾನೆ? ಇಲ್ಲ, ಅದಕ್ಕೆ ನಿಜಾನೇ ಹೇಳ್ತಿದ್ದೀನಿ. ನಾವೀಗ ಗಂಡ ಹೆಂಡತಿ. ಏನೋ ನೀನು? ಯಾರಾದ್ರೂ ಹೇಳ್ದಕ್ಕಿಲ್ಲೇ ಮದ್ವೆ ಆಗ್ತಾರ? ಅದಕ್ಕೆ ನೀವು ಅಣ್ಣ ಲವ್ ಮಾಡಿ ಮದುವೆ ಆಗಿದ್ದು ದೇವಸ್ಥಾನದಲ್ಲೇ ಅಲ್ವಾ? ಅದೇ ಥರ ನಾವು ಮದುವೆ ಆದ್ವಿ. ನಾನು ನಿಮಗೆ ಹೇಳಿಲ್ಲ ಅಂತ ನಿಮಗೆ ಕೋಪ ಬರೋದು ಸಹಜನೇ. ಅದಕ್ಕೆ ಐ ಆಮ್ ವೆರಿ ಸಾರಿ. ಅದಕ್ಕೆ ಅಲ್ಲ ಅರ್ಜುನ್, ನೀನು JP ಪಾಟೀಲ್ ಮಗ ಅಂತ ಅವಳಿಗೆ ಹೇಳಿದ್ಯಾ? ಅದೇ ನನ್ನ ಮುಂದಿರೋ ದೊಡ್ಡ ಸಮಸ್ಯೆ. ಅದಕ್ಕೆ ನಾನು ಎಷ್ಟೇ ಪ್ರಯತ್ನ ಪಟ್ಟರೂ ಆ ಒಂದು ವಿಷಯನ ಹೇಳಕ್ಕಾಗ್ತಿಲ್ಲ. ನೀನೇನು ಚಿಂತೆ ಮಾಡಬೇಡ ಅರ್ಜುನ್. ನನ್ನ ಚರಣ್ಣ ಮಾವ ಹೇಗೆ ಅರ್ಥ ಮಾಡ್ಕೊಂಡ್ರೋ ನಿನ್ನೂ ಹಾಗೆ ಅರ್ಥ ಮಾಡ್ಕೋತಾರೆ. ಸ್ವಲ್ಪ ಟೈಮ್ ಕೊಡಬೇಕು ಅಷ್ಟೇ. ಅರ್ಜುನ್, ಈ ವಿಚಾರ ನಿನ್ನ ಬಿಟ್ರೆ ಬೇರೆ ಯಾರಿಗೆ ಗೊತ್ತು? ಅಜ್ಜಿಗೆ ಮಾತ್ರ ಗೊತ್ತು. ಇವನು ಕಿತ್ತೋಗಿರೋ ಲವ್ಗೆ ಆ ಮುದುಕಿ ಸಾತ್ ಬೇರೆ. ಇವರೆಲ್ಲ ಮಾವನ ಹತ್ರ ಸಿಗಾಕೊಂಡ್ರೆ ಆಚೆ ದಬ್ಬಿ ಸರಿಯಾಗಿ ಪಾಠ ಕಲಿಸ್ತಾರೆ. ಅದಕ್ಕೆ ನೀವು ಯಾರಿಗೂ ಹೇಳಬೇಡಿ, ಆಯ್ತಾ? ಅಯ್ಯೋ ಛೇ, ಇಲ್ಲಪ್ಪ, ನಾನು ಯಾರಿಗೂ ಹೇಳೋದಿಲ್ಲ. ಈ ಗುಟ್ಟನ್ನ ನೀನೇ ಎಲ್ಲರಿಗೂ ಹೇಳಬೇಕು ಅರ್ಜುನ್. ಆದಷ್ಟು ಬೇಗ ನೀನೇ ಎಲ್ಲರಿಗೂ ಹೇಳಿ ಎಲ್ಲರೂ ನಿನ್ನನ್ನು ಅರ್ಥ ಮಾಡ್ಕೊಳ್ಳೋ ಹಾಗಾಗ್ಲಿ. ಹೌದಕ್ಕೆ ಅಷ್ಟಾದರೆ ಸಮಾಧಾನ. ಓಕೆ, ಅದಕ್ಕೆ ಟೈಮ್ ಆಗ್ತಿದೆ, ನಾನು ಹೋಗಿ ಬರ್ತೀನಿ. ಹುಷಾರು. ಬಾಯ್. ಒಂದು ಸಲ ಜೀವನೇ ಬಾಯಿಗೆ ಬಂದ್ಬಿಟ್ಟಿತ್ತು. ಆದರೆ ಭಾರ್ಗವಿಗೆ ವಿಷಯ ಗೊತ್ತಿಲ್ಲ ಅಂತ ಗೊತ್ತಾಗಿ ಸಮಾಧಾನ ಆಯ್ತು. ಆ ವಂದನ ಬದಲಿಗೆ ಭಾರ್ಗವಿ ಏನಾದರೂ ಈ ಮನೆಗೆ ಬಂದರೆ ನನ್ನ ಸಂಸಾರ ಹಾಳಾಗುತ್ತೆ, ಚರಣ್ ತಲೆ ಇನ್ನೂ ಕೆಡುತ್ತೆ. ಹಾಗಾಗಿ ಬಿಡಬಾರ್ದು. ಹೇಗೂ ವಿಚಾರ ಭಾರ್ಗವಿಗೆ ಗೊತ್ತಿಲ್ಲ ಅಂತ ಹೇಳಿತಾನೆ. ನಾನ್ ಎಲ್ಲರ ಹತ್ರ ಹೇಳಲ್ಲ ಅರ್ಜುನ್. ಯಾರ ಹತ್ರ ಹೇಳಬೇಕೋ ಅವ್ರ ಹತ್ರ ಮಾತ್ರ ಹೇಳಿ ನಿನ್ನ ಬದುಕಿಗೆ ಬೆಂಕಿ ಹಚ್ತೀನಿ. ಮುಂದೇನ್ ಮಾಡ್ಬೋದು ಅಂತ ಆ ಮಹಾನ್ ಭಾವನೆ ನೋಡ್ಕೋತಾರೆ. ಒಬ್ಳೆ 2 ಬಾಗಿಲು ಹೊತ್ಕೊಂಡು ಬರೋದು ತುಂಬ ಭಾರ ಅನ್ನಿಸ್ತು ಕಣೆ, ಅದಕ್ಕೆ ಕರೆದೆ. ಇಲ್ಲ ಅಮ್ಮ, ನೀನು ಕರೆದಿದ್ದು ಒಳ್ಳೇದೇ ಆಯಿತು. ಇಬ್ಬರು ಹಂಚ್ಕೊಂಡು ಬಂದರೆ ಭಾರ ಇದೆ ಅಂತ ಗೊತ್ತಾಗಲ್ಲ. ನಿನ್ನ ಮನಸ್ಸಿನಲ್ಲೂ ತುಂಬ ಭಾರ ಹೊತ್ಕೊಂಡಿದ್ಯಾ ಭಾರ್ಗವಿ? ಏನಿದೆಯೋ ಹೇಳ್ಕೊಂಬಿಡು, ಮನಸ್ಸು ಹಗುರವಾಗತ್ತೆ ಕಣೆ. ನನಗೂ ಅರ್ಥ ಆಗುತ್ತೆ ಭಾರ್ಗವಿ. ಸಂಧ್ಯನ್ ಕಳ್ಕೊಂಡಿರೋ ನೋವು ಅಷ್ಟು ಬೇಗ ಹೋಗೋದಿಲ್ಲ ಕಣೆ. ನಾನು ಕರೀದೆ ಹೋದ್ರು ನನ್ನ ಜೊತೆ ಅವಳೇ ಮಾರ್ಕೆಟಿಗೆ ಬಂದ್ಬಿಡ್ತಾ ಇದ್ಲು. ಮನೆ ತುಂಬ ಓಡಾಡ್ಕೊಂಡು ಅಮ್ಮ ಆ ಕೆಲಸ ಮಾಡ್ಲಾ, ಅಮ್ಮ ಈ ಕೆಲಸ ಮಾಡ್ಲಾ ಅಂತ ನಗ್ನಗ್ತಾ ಓಡಾಡ್ಕೊಂಡಿರ್ತಾ ಇದ್ಲು.
ಈಗ ಅವಳು ಇಲ್ಲ ಅನ್ನೋದನ್ನ ನನಗೆ ನಂಬೋಕ್ಕಾಗ್ತಿಲ್ಲ ಭಾರ್ಗವಿ. ನಿನ್ನ ಪರಿಸ್ಥಿತಿ ನಮಗೆ ಅರ್ಥ ಆಗುತ್ತೆ. ಏನು ನಡಿಬಾರದೆ ನಡೆದೋಯ್ತು. ಹಾಗಂತ ಎಷ್ಟು ದಿನ ಅಂತ ನೀನು ಹೀಗಿರ್ತೀಯ ಭಾರ್ಗವಿ? ಬುದ್ಧಿಗೆ ಅರ್ಥ ಆಗಿದ್ದು ಮನ್ಸಿಗೂ ಅರ್ಥ ಆಗ್ಬೇಕಲ್ವಾ ಅಮ್ಮ? ಎಲ್ಲದಕ್ಕೂ ಟೈಮ್ ಬೇಕು. ನಾನೊಂದು ಮಾತು ಹೇಳ್ತೀನಿ, ಕೇಳ್ತೀಯಾ? ಏನಪ್ಪ ನಮ್ಮಮ್ಮ ಇಂಥ ಸಮಯದಲ್ಲಿ ಹೀಗೆ ಮಾತಾಡ್ತಿದ್ದಾಳೆ ಅಂತ ಅನ್ಕೋಬೇಡ ಭಾರ್ಗವಿ. ಇಲ್ಲ ಅಮ್ಮ, ಹೇಳು. ನೀನು ಒಂದು ಮದುವೆ ಆಗ್ಬಿಡು, ಎಲ್ಲ ಸರಿ ಹೋಗುತ್ತೆ ಕಣೆ. ಹೌದು ಭಾರ್ಗವಿ, ನೀನೊಂದು ಮದುವೆ ಅಂತ ಆದರೆ ಹದಗೆಟ್ಟಿರೋ ನಿಮ್ಮಪ್ಪನ ಆರೋಗ್ಯ ಸುಧಾರಿಸತ್ತೆ. ಮನೆಗೆ ಅಳಿಯ ಬಂದರೆ ಮರ್ತು ಹೋಗಿರೋ ನಿನ್ನ ನಗು ಮತ್ತೆ ವಾಪಸ್ ಬರುತ್ತೆ. ಅಮ್ಮ, ಮದ್ವೆ ಮದ್ವೆ ಅಂತಿರ್ತೀಯಲ್ಲ, ನನ್ನ ಮದ್ವೆ ಆಗೋ ಹುಡುಗ ಹೇಗಿರ್ಬೇಕು? ಅವನು ತುಂಬ ಶ್ರೀಮಂತ ಆಗಿರ್ಬೇಕು. ನಿನ್ನನ್ನು ಕಾರಲ್ಲೇ ಓಡಾಡಿಸ್ಬೇಕು. ನಿನ್ನ ಕೈಲಿ ಒಂದು ಕೆಲಸನೂ ಮಾಡಿಸ್ಬಾರ್ದು. ಹಾಗಂತ ನಾನು ಕೇಳಲ್ಲ ಭಾರ್ಗವಿ. ಹುಡುಗ ಒಳ್ಳೆ ಮನಸ್ಸಿನವನಾಗಿರ್ಬೇಕು, ಗುಣವಂತನಾಗಿರ್ಬೇಕು. ಮುಖ್ಯವಾಗಿ ನಿನ್ನ ಭಾವನೆಗೆ, ನಿನ್ನ ಮಾತಿಗೆ ಬೆಲೆ ಕೊಡೋಂಥನಾಗಿರ್ಬೇಕು. ನಿನ್ನನ್ನು ಗೌರವದಿಂದ ನೋಡ್ಕೋಬೇಕು ಭಾರ್ಗವಿ. ನಮಗೆ ನಿನ್ನ ಬಿಟ್ರೆ ಇನ್ನು ಯಾರಿದ್ದಾರೆ ಭಾರ್ಗವಿ? ಅಪರೂಪಕ್ಕೆ ನೀವಿಬ್ರು ನಮ್ಮ ಮನೆಗೆ ಬಂದಾಗ 4 ದಿನ ನಮ್ಮ ಜೊತೆ ಹೊಂದ್ಕೊಂಡು ನಗ್ನಗ್ತಾ ನಮ್ಮ ಮಗನಾಗಿ ಇದ್ದು ಹೋಗ್ಬೇಕು. ನಿನ್ನನ್ನು ಚೆನ್ನಾಗಿ ನೋಡ್ಕೋಬೇಕು. ನೀವಿಬ್ರು ದುಡಿರಿ, ಅದು ನಿಮ್ಮ ಅಗತ್ಯಕ್ಕೆ ಎಷ್ಟು ಬೇಕೋ ಅಷ್ಟಿರಲಿ. ಒಟ್ಟಿನಲ್ಲಿ ನೀವಿಬ್ರು ನೆಮ್ಮದಿಯಾಗಿ ಜೀವನ ಮಾಡೋದನ್ನ ನಾವು ನೋಡಬೇಕು. ಅಮ್ಮ ಹೇಳ್ತಿರೋದು ಪಾರ್ಥನೆ ಗುಣಗಾನ ಮಾಡ್ದ ಹಾಗಿದೆ. ಅವ್ರು ಹೇಳಿರೋ ಪ್ರತಿ ಗುಣನೂ ಅವರಲ್ಲಿದೆ. ಆದ್ರೆ ಅವನನ್ನ ಕರ್ಕೊಂಡು ಬಂದು ಪರಿಚಯ ಮಾಡ್ಸೋಕೆ ಮುಹೂರ್ತನೇ ಕೊಡ್ತಿಲ್ವೇ? ಭಾರ್ಗವಿ, ಇದೇ ಕಣೆ. ಯಾಕೆ ಅದಕ್ಕೆ ಅಷ್ಟೊಂದು ಗಾಬರಿ ಆಗ್ತಾ ಇದೀಯ ನೀನು? ಅಯ್ಯ, ನಡಿ ಹೋಗೋಣ. 1 ನಿಮಿಷ ನಿಂತ್ಕೋ. ನಿನ್ನ ಹತ್ರ ಇನ್ನೊಂದು ವಿಷಯ ಮಾತಾಡಬೇಕು. ಏನಮ್ಮ? ನಿನ್ನ ಮನಸ್ಸಿನಲ್ಲಿ ಯಾರಾದರೂ ಹುಡುಗ ಇದ್ದಾರಾ ಭಾರ್ಗವಿ? ಯಾಕಮ್ಮ ಹೀಗೆ ಕೇಳ್ತಿದ್ಯಾ? ನೀನು ಯಾವುದಾದ್ರೂ ಹುಡುಗನ ಇಷ್ಟಪಟ್ಟಿದ್ರೆ ನಮ್ಮ ಹತ್ರನೇ ನೇರವಾಗಿ ಹೇಳು ಭಾರ್ಗವಿ. ನಾವೇ ಸಂತೋಷವಾಗಿ ನಿಮ್ಮಿಬ್ರಿಗೂ ಮದುವೆ ಮಾಡಿಸ್ತೀವಿ. ಬೃಂದ ಓಡ್ ಹೋಗಿ ಮದುವೆ ಮಾಡಿಕೊಂಡು ನಮ್ಮ ಮರ್ಯಾದೆ ತೆಗೆದುಬಿಟ್ಲು. ಅದನ್ನೆಲ್ಲ ನಾವು ಈಗೀಗ ಮರೆತು ಸ್ವಲ್ಪ ನಮ್ಮ ಜೀವನ ಸರಿ ಹೋಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಭಾರ್ಗವಿ. ಮತ್ತೆ ಅದೇ ಆದರೆ ತಡ್ಕೊಳ್ಳೋ ಶಕ್ತಿ ನಮಗಿಲ್ಲ ಕಣೆ. ನೀನು ಹಾಗೆ ಮಾಡ್ತೀಯ ಅನ್ನೋ ಭಯದಲ್ಲಿ ನಾನು ಈ ಮಾತೆಲ್ಲ ಹೇಳ್ತಾ ಇಲ್ಲ. ಯಾವುದೇ ತಂದೆ ತಾಯಿ ಆಗಿದ್ರು ಅವ್ರಿಗೆ ಭಯ ಇದ್ದೇ ಇರುತ್ತೆ. ಕೆಲವೊಂದು ಮಾತುಗಳನ್ನ ಹೇಳೋದು ತಂದೆ ತಾಯಿ ಕರ್ತವ್ಯ ಆಗಿರುತ್ತೆ ಭಾರ್ಗವಿ. ನೀನು ಯಾವುದೇ ಹುಡುಗನ ಇಷ್ಟಪಟ್ಟಿರು, ನೇರವಾಗಿ ಬಂದು ನಮ್ಮ ಹತ್ರನೇ ಹೇಳು. ನಾವೇ ಸಂತೋಷವಾಗಿ ನಿಮ್ಮಿಬ್ರಿಗೂ ಮದುವೆ ಮಾಡಿಸ್ತೀವಿ.
ಅಲ್ವಾ? ಅತ್ತೆ, ನಿಮ್ಮ ಅಣ್ಣ ನನ್ನ ಕ್ಷಮಿಸಲ್ವಂತೆ. ಪರವಾಗಿಲ್ವೇ, ನಿಮ್ಮ ದ್ವೇಷ ಇನ್ನೂ ಗಟ್ಟಿಯಾಗೇ ಇದೆ. ಮಗಳ ಕಣ್ಣಲ್ಲಿ ಕಣ್ಣೀರ್ ನೋಡಿ ಕರಗ್ತೀರೇನೋ ಅನ್ಕೊಂಡಿದ್ದೆ. ನಾನು ನಿಮ್ಮ ನಂಬಿಕೆನ ಮುರಿದಿದ್ದೀನಿ ಅನ್ನೋದಕ್ಕೆ ಈ ದ್ವೇಷ ಅಲ್ವಾ? ಅಕಸ್ಮಾತ್ ನಿಮ್ಮ ಪ್ರೀತಿಯ ಮಗಳು ಇದೇ ತಪ್ಪು ಮಾಡಿದ್ರೆ ಅವಳನ್ನು ಇಷ್ಟೇ ದ್ವೇಷ ಮಾಡ್ತೀರಾ? ಏನು ಸುಮ್ನೆ ಹಾಗೆ ನೋಡ್ತಿದ್ದೀರಾ? ಕೇಳಿದ್ದಕ್ಕೆ ಉತ್ತರ ಕೊಡಿ ರವೀಂದ್ರ ಭಟ್ಕಳ್. ಭಾರ್ಗವಿ ಓಡೋಗಿ ಇನ್ಯಾರನ್ನೋ ಮದ್ವೆ ಆದ್ರೆ ಏನು ಮಾಡ್ತೀರಾ ಅಂತ ಕೇಳ್ದೆ. ಈ ರೋಷ, ಈ ದ್ವೇಷ ಅವಾಗ್ಲೂ ಹಾಗೆ ಇರುತ್ತಾ? ಅವಳನ್ನೇ ನಿನ್ನಾಗೆ ಅನ್ಕೊಂಡ್ಬಿಟ್ಟಿಯ ನೀನು. ಅವಳು ಯಾರನ್ನಾದ್ರೂ ಇಷ್ಟಪಟ್ಟಿದ್ರೆ ಕರ್ಕೊಂಬಂದು ನನ್ನ ಮುಂದೆ ನಿಲ್ಲಿಸ್ತಾಳೆ. ಅಪ್ಪ, ನಾನು ಇವನ್ನ ಪ್ರೀತಿಸಿದ್ದೀನಿ, ಇವನ ಜೊತೆ ಮದುವೆ ಆಗಬೇಕು ಅಂತ ನನ್ನ ಹತ್ರ ಕೇಳ್ಕೊಳ್ತಾಳೆ. ನಾನು ಖುಷಿಯಾಗಿ ಆ ಹುಡುಗನಿಗೆ ದಾರಿ ಕೊಡ್ತೀನಿ. ನಾನು ನಿನ್ನಾಗೆ ನೀಚ ಬುದ್ಧಿ ತೋರಿಸಿ ಅಪ್ಪ ಅಮ್ಮನ ಹೆಸರಿಗೆ ಮಸಿ ಬಳಿದು ಮನೆ ಬಿಟ್ಟು ಓಡೋಗಲ್ಲ ಅವಳು. ಇದೇ ಬೇಕಾಗಿರೋದು. ಮಗಳ ಮೇಲೆ ಬೆಟ್ಟದಷ್ಟು ನಂಬಿಕೆ. ಅತ್ತೆ, ಈಗ ನಾನು ಹೇಳೋ ವಿಚಾರ ಕೇಳಿದ್ರೆ ನಿಮ್ಮ ಅಣ್ಣನ ಎದೆ ನಾನ್ ಹೇಳೋದನ್ನ ಕೇಳಿದ್ರೆ ಅವಳು ನನ್ನ ಹಾಗೆ ಓಡ್ ಹೋಗಿ ಮದ್ವೆ ಆಗಿದ್ದಾಳೆ ಅಂತ ಗೊತ್ತಾದ್ರೆ ಪ್ರಪಾತಕ್ಕೆ ಕುಸ್ದು ಬೀಳ್ತೀರೇನೋ. ಬಾಯಿಗೆ ಬಂದಾಗ ಮಾತಾಡಬೇಡ ಬೃಂದ. ನಿನ್ನ ಹತ್ರ ಏನ್ ಮಾತು? ನನ್ನ ಮಗಳು ಭಾರ್ಗವಿಗೆ ನೀನ್ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಡ್ಬೇಕಾಗಿಲ್ಲ. ಹೌದಾ? ಸರಿ, ಹಾಗಿದ್ರೆ ನಿಜ ಏನು ಅಂತ ನಿಮ್ಮ ಮಗಳ ಬಾಯಲ್ಲೇ ಹೇಳಿಸ್ತೀನಿ. ಭಾರ್ಗವಿ, ಭಾರ್ಗವಿ, ಎಲ್ಲಿದ್ಯಮ್ಮ? ಸ್ವಲ್ಪ ಹೊರಗಡೆ ಬಾ. ವಂದನ ಹೇಳ್ದಂಗೆ ನಾನು JP ಮಗ ಅಂತ ಗೊತ್ತಾದ್ರೆ ಭಾರ್ಗವಿ ನನ್ನ ಬಿಟ್ಟು ಹೋಗ್ತಾರಾ? ಇಲ್ಲ, ಖಂಡಿತ ಇಲ್ಲ. ಅವ್ರಿಗೆ ನನ್ನ ಪ್ರೀತಿ ಅರ್ಥ ಆಗತ್ತೆ. ನಾನೇನ್ ವಿಷಯನ ಬೇಕಂತ ಮುಚ್ಚಿಟ್ಟಿಲ್ವಲ್ಲ, ಪರಿಸ್ಥಿತಿ ಆಗಿತ್ತು. ಅದನ್ನೆಲ್ಲ ಅವ್ರಿಗೆ ಬಿಡಿಸಿ ಹೇಳಿದ್ರೆ ಅವ್ರು ಖಂಡಿತ ಅರ್ಥ ಮಾಡ್ಕೋತಾರೆ. ಆದ್ರೆ ಭಾರ್ಗವಿ ನನ್ನ ಹೆಂಡತಿ ಅನ್ನೋದನ್ನ ಅಪ್ಪ ಒಪ್ಕೋತಾರ? ದ್ವೇಷ ಮರೆತು ಅವ್ರನ್ನ ಸೊಸೆ ಅಂತ ಒಪ್ಕೋತಾರ? ಇಬ್ರು ಜಗಳಾಡಿ ನೀನ್ ಯಾರ ಪರ ಅಂತ ಕೇಳಿದ್ರೆ ನಾನೇನ್ ಮಾಡ್ಲಿ? ಇಬ್ರನ್ನು ಬಿಟ್ಟು ಬದುಕೋ ಶಕ್ತಿ ನನಗಂತೂ ಇಲ್ಲ. ದೇವ್ರೆ, ನೀನೇ ಇದಕ್ಕೆ ದಾರಿ ತೋರಿಸ್ಬೇಕು.